ಹಾಯ್ ಫ್ರೆಂಡ್ಸ್, ಹೆಂಗಿದ್ರೆ ಎಲ್ಲರೂ ನಾನು ನಿಮಗೆ ಬರೋದು ಹೊಸ ಟಾಪಿಕ್ನೊಂದಿಗೆ ಬಂದಿನಿ, ಸ್ಪೆಷಲ್ ಅಪ್ಡೇಟ್ನೊಂದಿಗೆ ಬಂದಿನಿ. ಸೊ ಇವತ್ತಿನ ಸ್ಪೆಷಲ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಗೃಹಲಕ್ಷ್ಮಿ 4,000 ರೂಪಾಯಿ ಹಣ ಗಣೇಶ ಚತುರ್ಥಿಗೆ ಬರ್ತಾವು, ಇಂದು ಬರ್ತಾವು, ನಾಳೆ ಬರ್ತಾವು ಅಂತೇಳಿ ಸರ್ಕಾರ ನಮಗೆ ಹೇಳ್ತಾನೆ ಬರಾಕತ್ತೈತಿ. ಬಟ್ ಅಕೌಂಟಿಗೆ ಯಾರಿಗೂ ಹಣನ ಬಂದಿಲ್ಲ. 11ನೇ ಕಂತಿನ 80,000 ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ. 11ನೇ ಕಂತಿನ ಹಣನ ಬಂದಿಲ್ಲ. ಸೊ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿರ. ಆಮೇಲೆ TV9 ಮೀಡಿಯಾದವ್ರು ಏನದಾರಲ್ಲ, TV9 ಮೀಡಿಯಾದವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಕ್ವಶನ್ ಮಾರ್ಕ್ ಇಟ್ಟಾರ. ಸೊ ಆ ಕ್ವಶನ್ ಏನಂತೇಳಿ ಕೇಳಿದಾರೆ ಅನ್ನೋದನ್ನ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೇನೆ. ಆಮೇಲೆ ಇನ್ನೊಂದೇನು ಅಪ್ಡೇಟ್ ಪಾ ಅಂತಂದ್ರೆ, ಈಗ ಯಾರ್ಯಾರು ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸಿದ್ರಿ, 2006ದಾಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ರು. ಯಡಿಯೂರಪ್ಪ ಅವರ ಸರ್ಕಾರ ಇತ್ತವಾಗ. ಸೊ ಯಡಿಯೂರಪ್ಪ ಅವರ ಅದನ್ನ ಜಾರಿಗೆ ತಂದಿದ್ರ ಭಾಗ್ಯಲಕ್ಷ್ಮಿ ಯೋಜನೆ. ಹೆಣ್ಣು ಮಗುವಿಗೆ ಅವರ 18 ವರ್ಷ ಆದ್ಮೇಲೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಆ ಯೋಜನೆ ಮಾಡಿಸಿದ್ರೆ, ನೀವು ಕೆಲವು ಜನ ಮಾಡಿಸಿರ್ಬೋದ, ಅದು ಬಾಂಡ್ ಕೊಡಾಕತ್ತಿದ್ರ. ಸೊ 2006ರಿಂದ ಈಗ 2024ವರೆಗೆ ಅಂದ್ರೆ ಕರೆಕ್ಟ್ ಆಗಿ 18 ವರ್ಷ ಆಯ್ತಾ. ಸೊ 18 ವರ್ಷ ಆದವ್ರಿಗೆ ಈಗ 1 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಾಕತ್ತೈತಿ. ಸೊ ಅದಕ್ಕೆ ಏನೇನು ಪ್ರೊಸೀಜರ್ ಐತಿ, ಯಾರ್ಯಾರಿಗೆ ಬಿಡುಗಡೆ ಮಾಡಾಕತ್ತೈತಿ, ಎಷ್ಟು ಮಹಿಳೆಯರಿಗೆ ಬಿಡುಗಡೆ ಮಾಡಾಕತ್ತೈತಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ತಿಳ್ಕೊಳ್ಳೋನು. ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕಿಪ್ ಮಾಡಿ ನೋಡ್ರಿ ಅಂದ್ರೆ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳಿಯೋದಿಲ್ಲ. ನಾನು ಮಾಡೋದು 4ರಿಂದ 5 ನಿಮಿಷದ ವಿಡಿಯೋ ಮಾಡ್ತೀನಿ. ಸೊ ಫುಲ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಇರ್ತೈತಿ. ಸೊ ನೀವು ಇದರಿಂದ ಬಹಳಷ್ಟು ತಿಳ್ಕೊಬಹುದಾ. ಅದಕ್ಕಾಗಿ ಯಾರು ಸ್ಕಿಪ್ ಮಾಡಿ ವಿಡಿಯೋನ ನೋಡಕ್ ಹೋಗ್ಬೇಡ್ರಿ. ನಾನು ಏನು ಟ್ರೂ ಇರ್ತೈತಿ, ನಿಮ್ಗೆ ಏನು ಬೇಕಾಗಿರ್ತೈತಿ, ಸೊ ಅದನ್ನ ಸ್ಟಡಿ ಮಾಡಿ ಬಂದ್ ಗ್ಯಾಸ ನಿಮ್ಗೆ ನಾನು ಒಪ್ಪಿಸ್ತಿರ್ತೇನೆ. ಸೊ ಸುಳ್ಳಪಳ ಹೇಳಿ ಗ್ಯಾಸ ನಿಮ್ಗೆ ಮೋಸ ಮಾಡೋದಿಲ್ಲ. ನಿಮ್ಗೆ ಏನು ಟ್ರೂ ಆಗಿರ್ತೈತಿ, ಸೊ ನಾ ಅದನ್ನ ಈಗ ನೋಡ್ರಿ 5 ದಿನ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ? ಸರ್ಕಾರದ ಕಡೆಯಿಂದ ಏನು ತಿಳಿದು ಬರತ್ತಿರ್ಕಿಲ್ಲ. ಸೊ ಸರ್ಕಾರ ಏನು ಡಿಸಿಷನ್ ಹೇಳತ್ತಿರ್ಕಿಲ್ಲ. ಸೊ ಹಿಂಗಾಗಿ ನಾ ಹೋಲ್ಡ್ ಒಳಗಿದ್ದೆ. ವ್ಯೂಸ್ಗೋಸ್ಕರ ಅದು ಹೇಳಿದೆ ಇದು ಹೇಳಿದೆ ಮಾಡೋದಲ್ಲ. ಯಾಕಂದ್ರೆ ನೀವು ನನ್ನ ಒಂದು ವ್ಯಾಲ್ಯೂವಿಂದ ನೋಡ್ತಿರ್ತೀರಪ್ಪ ಅಂತಂದ್ರೆ ನಾನು ನಿಮ್ಗೆ ಟ್ರೂ ಆಗಿ ಮಾಹಿತಿ ಕೊಡ್ಬೇಕಂದ್ರೆ ನೀವು ನನಗೆ ನೋಡ್ತೀರಿ. ಸೊ ಅದಕ್ಕಾಗಿ 4-5 ದಿನ ಗ್ಯಾಪ್ ಆದ್ಮೇಲೆ ನಾ ಈ ವಿಡಿಯೋ ಮಾಡಾಕತ್ತೀನಿ. ಸೊ ಫುಲ್ಲಿ ವಿಡಿಯೋ ನೋಡ್ರಿ, ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತಿ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ TV9 ಮೀಡಿಯಾದವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಏನು ಕೇಳಿದಾರಪ್ಪ ಅಂತಂದ್ರೆ, ನೀವು 4,000 ರೂಪಾಯಿ ಹಣ ಒಟ್ಟಿಗೆ ಹಾಕ್ತೇನೆ ಅಂತೇಳಿ, ಇಂದು ಹಾಕ್ತೇನೆ ನಾಳೆ ಹಾಕ್ತೇನೆ ಅಂತೇಳಿ ಗಣೇಶ ಚತುರ್ಥಿಗೆ ಹಾಕ್ತಾನೆ ಅಂತಂದ್ರಿ, ಹಾಕಲಿಲ್ಲ. ಸೊ ಹಾಕ್ತಿರೋ ಇಲ್ಲೋ ಬಂದ್ಗಿನ್ ಮಾಡ್ತೀರೇನ ಅಂತ ಹೇಳಿ ಕ್ಯಾಸ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕೇಳಿರ. ಸೊ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿರ ಅದು ಇಂಪಾರ್ಟೆಂಟ್ ಅಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಾಕತ್ತಾರಪ್ಪ ಅಂತಂದ್ರೆ, ನಮಗೆ ನೀವು ಹಿಂಗೆ ಪದೇ ಕೇಳಿ ಕ್ಯಾಸ ಯಾಕೆ ಬೇಜಾರು ಮಾಡಾಕತ್ತೀರಿ, ಅಪೋಸಿಷನ್ ಪಾರ್ಟಿ ಅವರ ನಮ್ಗೆ ಯಾಕೆ ಬೇಜಾರು ಮಾಡಾಕತ್ತೀರಿ. ಅಪೋಸಿಷನ್ ಪಾರ್ಟಿ ಅಂದ್ರೆ ಯಾರಪ್ಪ ಅಂತಂದ್ರೆ, ಈಗ ಕಾಂಗ್ರೆಸ್ಗಿಂತ ಮತ್ತೆ ಬೇರೆ ಯಾವ ಪಾರ್ಟಿ ಅದಾವಲ್ಲ, ಈ BJP ಆಗಿರ್ಬೋದು, JDS ಆಗಿರ್ಬೋದು, ಇವೆಲ್ಲ ಇನ್ನು ಅಪೋಸಿಷನ್ ಪಾರ್ಟಿ ಅದಾವಲ್ಲ, ಇವ್ರು ನಮಗೆ ಪದೇ ಯಾಕೆ ಹರ್ಟ್ ಮಾಡಾಕತ್ತಾರ. ಇವ್ರ ಕೈಯಿಂದ ಕೊಡಕ್ಕಾಗತ್ತಿಲ್ಲ, ಇವ್ರಂತೆಲ್ಲ ಹಣ ಇಲ್ಲ, ಇವ್ರು ಇದನ್ನ ನಿಗ್ಸಾಕಾಗತ್ತಿಲ್ಲ, ಇವರ ಎಲೆಕ್ಷನ್ ಗೆಲ್ಲು ಸಂಬಂಧ ಹಿಂಗೆ ಹೇಳಿದ್ರ 1 ವರ್ಷ ಕೊಟ್ಟಂಗೆ ಮಾಡ್ಯಾರ, ಆಮೇಲೆ ಕ್ಯಾನ್ಸಲ್ ಮಾಡ್ಯಾರ ಅಂತ ಈ ಥರ ನೀವು ಯಾಕೆ ಮಾತಾಡಕತ್ತೀರಿ. ಸೊ ನಮಗೆ ಹಣಕಾಸು ಇಲಾಖೆಯಿಂದ ಕರೆಕ್ಟಾಗಿ ಅಮೌಂಟ್ ಬಂದಿತ್ತಪ್ಪ ಅಂತಂದ್ರೆ ನಾವು ಡೆಫಿನೆಟ್ಲಿ ಕರೆಕ್ಟ್ ಡೇಟಿಗೆನ ಹಾಕ್ತೇವೆ. ನಮ್ಗೆ ಹಣಕಾಸು ಇಲಾಖೆಯಿಂದ ಹಣನ ಬಂದಿಲ್ಲ ಅಂದ್ರೆ ನಾವು ಎಲ್ಲಿಂದ ಹಾಕ್ಬೇಕು. ಸೊ ಅವ್ರ ಹಣಕಾಸು ಇಲಾಖೆಯಿಂದ ಕರೆಕ್ಟ್ ಈ ಮಂತಿಂದ ಅಮೌಂಟ್ ಹಾಕಿರಪ್ಪ ಅಂತಂದ್ರೆ ನಾವು ಈ ಮಂತಿಂದ ಅಮೌಂಟ್ ನಿಮ್ಗೆ ಹಾಕೇ ಬಿಡ್ತೇವೆ. ಈಗ ನಾವು ಪ್ರತಿಯೊಬ್ಬ ಮಹಿಳೆಯರಿಗೂ 4,000 ರೂಪಾಯಿ ಹಾಕ್ಬೇಕಂದ್ರೆ ಸುಮಾರು 6,000 ಕೋಟಿ ಹಣ ಬೇಕಾ ಸರ್ಕಾರದಂತೇಳಿ. ಸೊ ಹೀಗಾಗಿ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗತೈತಿ. ಅಪೋಸಿಷನ್ ಪಾರ್ಟಿ ಅವರು ಏನು ಹೇಳಿರು, ನೀವು ತಲೆ ಒಳಗೆ ಹಾಕೋಬೇಡ್ರಿ. ಕಾಂಗ್ರೆಸ್ ಸರ್ಕಾರ ಇರು ಮಠನೂ ನಾವು ಗೃಹಲಕ್ಷ್ಮಿ ಹಣ ಬಂದ್ ಮಾಡೋದಿಲ್ಲ, ನಾವು ಕೊಡ್ತೇವಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಆಗಾಕತೈತಿ, ಹಣದ ಶಾರ್ಟೇಜ್ ಆಗಾಕತೈತಿ. ನಮ್ಗೆ ಹಣಕಾಸು ಇಲಾಖೆಯಿಂದ ಕರೆಕ್ಟಾಗಿ ಹಣ ಬರಾಕತ್ತಿಲ್ಲ. ಸೊ ಬಂದ ತಕ್ಷಣ ನಾವು ಡೆಫಿನೆಟ್ಲಿ ಹಾಕ್ತೇವೆ. ಯಾರು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಿಮ್ಗಿಂತ ನನಗೂ ಜಾಸ್ತಿ ಬೇಜಾರಾಗತ್ತೈತಿ, ನಾವು ಹಣ ಕೊಡಕ್ಕಾಗತ್ತಿಲ್ಲ ಅಂತೇಳಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದಾ, ಆದ್ರೆ ಕ್ಯಾನ್ಸಲ್ ಅಂತ್ರಿ ಮಾಡೋದಿಲ್ಲ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಮೀಡಿಯಾ ಮುಂದೆ TV9 ಮೀಡಿಯಾ ಮುಂದೆ ಹೇಳಿರ. ಸೊ ಇನ್ಮೇಲೆ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಭಾಗ್ಯಲಕ್ಷ್ಮಿ ಯೋಜನೆ ಹೆಂಗಪ್ಪ ಅಂತಂದ್ರೆ, ಈಗ ಯಾರೆಲ್ಲ ಮಹಿಳೆಯರಿಗೆ 18 ವರ್ಷ ಮುಗ್ದಾವ, ಈಗ ಅವ್ರ ಸ್ಟಾರ್ಟಿಂಗ್ ಬಾರ್ನ್ ಆದಾಗ ಏನು ಮಾಡಿಸಿದ್ರಲ್ಲ, ಸೊ ಅವ್ರಿಗೆ 18 ವರ್ಷ ಯಾರಿಗೆ ಕಂಪ್ಲೀಟ್ ಆಗ್ಯಾವ, ಅವರು ಈಗ ಸದ್ಯಕ್ಕೆ ಅದನ್ನ ಅಮೌಂಟ್ ತೆಗಿಸ್ಬೇಕಪ್ಪ. ನಮ್ಗೆ 18 ವರ್ಷ ಕಂಪ್ಲೀಟ್ ಆಗ್ಯಾವ, ನಮ್ಗೆ ಈಗ ಅಮೌಂಟ್ ಬೇಕಪ್ಪ ಅಂತಂದ್ರೆ ನಿಮಗೆ ಏನಾಗ್ತೈತಪ್ಪ ಅಂತಂದ್ರೆ 50% ಅಮೌಂಟ್ ಅಷ್ಟೇ ಬರ್ತೈತಿ. ಈಗ 1 ಲಕ್ಷ ರೂಪಾಯಿ ಒಳಗೆ 50,000 ರೂಪಾಯಿ ಅಷ್ಟೇ ಈಗ ನಿಮ್ಗೆ ಸ್ಟಡಿ ಪರ್ಪಸ್ ಅಂತೇಳಿ ಅಮೌಂಟ್ ಕೊಡ್ತಾರ. ಈಗ ನೀವು ಇಲ್ಪ ನಮ್ಗೆ ಇನ್ನೂ 2-3 ವರ್ಷ ನಮ್ಮ ಪೇಷನ್ಸ್ ಐತಿ, ನಾವು ಕಾಯ್ತೇವಿ ಅಂತಂದ್ರೆ ನೀವೇನು ಮಾಡ್ಬೇಕು, 21 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ತೆಗ್ಸಿರಪ್ಪ ಅಂತಂದ್ರೆ 1 ಲಕ್ಷದ ಚಿಲ್ಲರ್ ನಿಮ್ಗೆ ಅಮೌಂಟ್ ಬಂದ ಅಕೌಂಟಿಗೆ ಬೀಳ್ತೈತಿ. ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಹೇಳಿದಾರ. ಯಡಿಯೂರಪ್ಪನವ್ರು ಇದನ್ನ ಜಾರಿಗೆ ತಂದಿದ್ರು. ಯಾವುದೇ ಸರ್ಕಾರ ಇರಲಿ ಒಂದು ಯೋಜನೆ ಜಾರಿಗೆ ತಂದಿತ್ತಪ್ಪ ಅಂತಂದ್ರೆ ನಾವು ಅದನ್ನ ಯಾವತ್ತೂ ಬಂದ್ ಮಾಡೋದಿಲ್ಲ. ಸೊ ನಾವು ಅದನ್ನ ಮುಂದುವರಿಸ್ತೇವೆ. ಇನ್ನು ಮೇಲೆ ಯಾರಾದ್ರೂ ಅರ್ಜಿ ಹಾಕೋರಿದ್ದೀರಿ ಅಂದ್ರೆ ಇನ್ ಮೇಲೂ ಹಾಕ್ರಿ, ನಾವು ಅದಕ್ಕೂ ಕೂಡ ಅಪ್ರೂವಲ್ ಮಾಡ್ತೇವೆ. ಈಗ ಯಾರ ಮನೆಯೊಳಗೂ ಹೆಣ್ಮಕ್ಳು, ನಿಮ್ಮ ಮನೆಯೊಳಗೆ ಈಗ ಹೆಣ್ಮಕ್ಳು ಹುಟ್ಟಿದಾವಪ್ಪ ಅಂತಂದ್ರೆ 1 ವರ್ಷದ ಒಳಗಡೆ ಪ್ರತಿಯೊಬ್ರು ಅರ್ಜಿ ಹಾಕ್ರಿ. ಒಳ್ಳೇದೈತಿ ಯೋಜನೆ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ಒಂದು ಏನಾರ ಸಹಾಯ ಮಾಡಾಕತ್ತಂದ್ರೆ ನಾವು ಬಡ ಜನಕ್ಕಾಗಿ ಮಾಡಿರ್ತೈತಲ್ಲ. ಸೊ ನಾವು ಎಲ್ಲರೂ ಅದನ್ನ ಹೆಲ್ಪ್ ಆಗಿ ತಗೋಬೇಕ. ನೀವು ಎಲ್ಲರೂ ಅದಕ್ಕೆ ಅರ್ಜಿ ಹಾಕ್ರಿ. ಅರ್ಜಿ ಹಾಕಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ, ಈ 1 ವರ್ಷದ ಒಳಗಿರ್ಬೇಕು ಮಗು, ಅದು ಕಂಡೀಷನ್ ಐತಿ. ಅರ್ಜಿ ಹಾಕಕ್ಕೆ ಏನೇನು ಬೇಕಪ್ಪ ಅಂತಂದ್ರೆ, ಫಸ್ಟ್ ನಿಮ್ದು BPL ರೇಷನ್ ಕಾರ್ಡ್ ಇರ್ಬೇಕು.
BPL ರೇಷನ್ ಕಾರ್ಡ್ ಕಡ್ಡಾಯವಾಗಿರ್ಬೇಕು. ಆಮೇಲೆ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಮಿಸಸ್ ಅವ್ರ ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್ ಬೇಕು. ಆಮೇಲೆ ಮಗುವಿನ ಜನನ ಪತ್ರ ಬೇಕು. ಆಮೇಲೆ ನಿಮ್ದು ಇಷ್ಟು ಗ್ರೂಪ್ ಫ್ಯಾಮಿಲಿ ಫೋಟೋ ಬೇಕು. ಮಗು ಮತ್ತು ತಂದೆ ತಾಯಿದ ಗ್ರೂಪ್ ಫ್ಯಾಮಿಲಿ ಫೋಟೋ ಬೇಕು. ಇವಿಟ್ಟು ತೊಗೊಂಡು ಹೋಗ್ಯಾಸ ನೀವು ಗ್ರಾಮವನ್ ಕೇಂದ್ರ ಒಳಗದು ಕೊಟ್ರಿ ಅಂದ್ರೆ ನಿಮ್ಗೆ ಅವ್ರು ಅರ್ಜಿ ಹಾಕಿ ಕೊಡ್ತಾರ. ಭಾಗ್ಯಲಕ್ಷ್ಮಿ ಯೋಜನೆ ಅರ್ಜಿ ಹಾಕ್ರಿ ಅಂದ್ರೆ ಅವ್ರು ನಿಮ್ಗೆ ಅರ್ಜಿ ಹಾಕಿ ಕೊಡ್ತಾರೆ. ಹಾಕ್ರಿ ಎಲ್ಲರೂ ಡೆಫಿನೆಟ್ಲಿ. ಯಾಕಂದ್ರೆ ಈ ಸರ್ಕಾರ ಒಂದು ಏನೋ ಕೊಡಾಕತ್ತೆ ಅಂದ್ರೆ ಅದರಿಂದ ಯೂಸ್ ತೊಗೋಬೇಕು. ಮತ್ತೆ ಇಂಥ ಅಪ್ಡೇಟ್ನೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಸೊ ಅಲ್ಲಿ ತನಕ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ. ಸೊ ಬಾಯ್.